ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಾರಿ, ನೆನ್ನೆ ನನ್ನ ನೇಟಿವ್ ಪ್ಲೇಸ್ಗೆ ನಾನು ಹೋಗ್ತಾ ಇದ್ದೆ, ಹಾಗಾಗಿ ನೆನ್ನೆ ಯಾವ ವಿಡಿಯೋಸ್ನ ನಾನು ಪೋಸ್ಟ್ ಮಾಡೋಕ್ಕಾಗಲಿಲ್ಲ. ಸೊ ಬನ್ನಿ, ಈ ವಿಡಿಯೋದಲ್ಲಿ ನೆನ್ನೆಯ ಒಂದು ಮಾರ್ಕೆಟ್ನ ಪರಿಸ್ಥಿತಿ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಯಾಕಂದರೆ ನೆನ್ನೆ ತುಂಬ ಜನದ ಪೋರ್ಟ್ಫೋಲಿಯೋ ನಿಯರ್ಲಿ ಮಿನಿಮಮ್ 2000 ಹತ್ತತ್ರ ಲಾಸ್ ಆಗಿದೆ. ತುಂಬ ಡಿಸ್ಕಸ್ ಮಾಡಲೇಬೇಕಾದಂಥ ಒಂದು ಸಿಚುಯೇಷನ್ ಇದೆ. ಬನ್ನಿ ನೋಡೋಣ. ಸೊ ನೆನ್ನೆಯ ತಾರೀಕು ಬಂದು 6ನೇ ತಾರೀಕು, ಅಂದರೆ ನೆನ್ನೆ ಈ ವಾರದ ಕೊನೆಯ ದಿನ ಶುಕ್ರವಾರ. ನಿಮಗೆ ನೋಡಿ, ನಿಫ್ಟಿ -292 ಪಾಯಿಂಟ್ಸ್, ಅಂದರೆ ನಿಯರ್ಲಿ 1% ನಿಫ್ಟಿ ಬಿದ್ದಿದೆ. ತುಂಬ ಹಾರ್ಶ್ ಆಗಿ ನಿಫ್ಟಿ ಬಿದ್ದಿದೆ. ಅದೇ ಥರ ನಿಫ್ಟಿ ಬ್ಯಾಂಕ್ ನೋಡಿ, 896 ಪಾಯಿಂಟ್ ನಿಫ್ಟಿ ಬ್ಯಾಂಕ್ ಬಿದ್ದಿದೆ, ಅಂದರೆ ನಿಯರ್ಲಿ 1.75%. ಆ್ಯಕ್ಚುಲಿ ಡ್ಯೂರಿಂಗ್ ಮಾರ್ಕೆಟ್ ಅವರ್ಸು 2% ಹತ್ತತ್ರ ಬಿದ್ದಿತ್ತು. ಸೊ ಕ್ಲೋಸಿಂಗ್ ಟೈಮಲ್ಲಿ ಸ್ವಲ್ಪ ರಿಕವರಿ ಆಗಿರೋದ್ರಿಂದ 1.74%ಗೆ ಬಂದು ನಿಂತಿದೆ. ಸೊ ನಿಫ್ಟಿ ಮಿಡ್ ಕ್ಯಾಪ್ ಬಂದು 946 ಪಾಯಿಂಟ್ಸ್ ಬಿದ್ದಿದೆ. ಸೊ ನಿಫ್ಟಿ ಸ್ಮಾಲ್ ಕ್ಯಾಪ್ -244 ಪಾಯಿಂಟ್ಸ್ ಬಿದ್ದಿದೆ. ಸೊ ಎಲ್ಲ ಸೆಕ್ಟರ್ಗಳು ಕೂಡ ರೆಡ್ಡಲ್ಲಿ ಪರ್ಫಾರ್ಮ್ ಆಗಿದ್ದಾವೆ. ಅಡ್ವಾನ್ಸ್ ನೋಡಿದ್ರೆ ಬರೀ 582 ಸ್ಟಾಕ್ಸ್ ಅಡ್ವಾನ್ಸ್ ಇದ್ರೆ, ಡಿಕ್ಲೈನಲ್ಲಿ 1793. ಅಡ್ವಾನ್ಸಲ್ಲಿ ಏನು 582 ಇದೆ. ಈ 582 ಸ್ಟಾಕಿನ ಒಳಗೊಂಡಿರುವ ಸ್ಟಾಕ್ಸು ನಿಮ್ಮ ಪೋರ್ಟ್ಫೋಲಿಯೋ ಇದ್ದರೆ ನಿಮ್ಮ ಪೋರ್ಟ್ಫೋಲಿಯೋ ನೆನ್ನೆ ಬಚಾವು. ಸೊ ಈ 582ರಲ್ಲಿ ಒಂದು ನಿಮ್ಮ ಹತ್ರ ಇಲ್ಲ ಅಂದರೆ, ಸೊ ತುಂಬ ಚೆನ್ನಾಗಿ ನಿಮ್ಮ ಪೋರ್ಟ್ಫೋಲಿಯೋನು ಬಿದ್ದಿರುತ್ತೆ. ನೀವು ನಿಮ್ಮ ಅನಿಸಿಕೆನ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸ್ಬೋದು. ಯಾರ್ಯಾರ ಪೋರ್ಟ್ಫೋಲಿಯೋ ಎಷ್ಟೆಷ್ಟು ಬಿದ್ದಿದೆ, ಇಲ್ಲ ಇಂಥ ಸಮಯದಲ್ಲೂ ನಮ್ಮ ಪೋರ್ಟ್ಫೋಲಿಯೋ ನಿಫ್ಟಿನ ಬೀಟ್ ಮಾಡಿದೆ ಅಂದರೆ ಅದು ರಿಯಲಿ ಗ್ರೇಟ್. ಖಂಡಿತ ನಾನು ಕುತೂಹಲವಾಗಿ ಕಾಯ್ತಾ ಇದ್ದೀನಿ. ಕಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ. ಇನ್ನು ಸೆಕ್ಟೋರಿಯಲ್ ಪರ್ಫಾರ್ಮೆನ್ಸ್ನ ನೋಡಿದ್ರೆ, ನಿಫ್ಟಿ ನೋಡಿ ಎಲ್ಲ ಸೆಕ್ಟರ್ಗಳು ಎಷ್ಟು ರೆಡ್ಡಲ್ಲಿ ಪರ್ಫಾರ್ಮ್ ಆಗಿದ್ದಾವೆ ಅಂತ. ತುಂಬ ಹೀನಾಯವಾಗಿ ಪರ್ಫಾರ್ಮ್ ಮಾಡಿರೋದು ನಿಫ್ಟಿ PSU ಬ್ಯಾಂಕ್ ಮತ್ತು ನಿಫ್ಟಿ ಬ್ಯಾಂಕ್ಸ್. ಇವೆರಡು ಸೆಕ್ಟರು ನಿಮಗೆ ತುಂಬ ಹೀನಾಯವಾಗಿ ಪರ್ಫಾರ್ಮ್ ಮಾಡಿದ್ದಾವೆ. ಓಕೆನಾ? ಏನಕ್ಕೆ ನಿಫ್ಟಿ ಬಿದ್ದಿದೆ ಅಥವಾ ಏನಕ್ಕೆ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಬಿದ್ದಿದೆ ಅನ್ನೋದನ್ನ 5 ರೀಸನ್ಸ್ ಜೊತೆಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಈ ಆರ್ಟಿಕಲ್ ಇವತ್ತು ಪಬ್ಲಿಷ್ ಆಗಿದೆ. ಬೆಳಗ್ಗೆ 7:40 ಹೊತ್ತಿಗೆ ಆರ್ಟಿಕಲ್ ಪಬ್ಲಿಷ್ ಆಗಿದೆ. ಏನಕ್ಕೆ ಅಂತ ನೋಡೋಣ ಬನ್ನಿ. ನಮ್ಮ ಸ್ಟಾಕ್ ಮಾರ್ಕೆಟ್ ಬೀಳಕ್ಕೆ 5 ರೀಸನ್ನಿಂದ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅದೇನು ಅಂತ ನೋಡೋಣ. ಸೊ ಮೊದಲನೇದು US ಮೀಟಿಂಗ್ ಅಲ್ವಾ? ಮೊದಲನೇದು US ಫೆಡ್ ಮೀಟಿಂಗ್. Major reason for the market fall in uncertainty over the interest rate cut announcement in the fast approaching US Fed meeting this month. First major concern ಬಂದು ರೇಟ್ ಕಟ್ಸ್ ಆಗುತ್ತೆ ಅಂತ ತುಂಬ ಫಾಸ್ಟಾಗಿ, ಅಂದರೆ ಫಾಸ್ಟ್ ಅಪ್ರೋಚಿಂಗ್ ಅಂದರೆ ಯಾವುದೇ ಆರ್ಟಿಕಲ್ ತೆಗಿಲಿ ರೇಟ್ ಕಟ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಈ ರೇಟ್ ಕಟ್ಟನ್ನು ಒಂದು ಆಂಟಿಸಿಪೇಷನ್ ಇಟ್ಕೊಂಡು ಮಾರ್ಕೆಟು ನಡೀತಾ ಇದೆ. ಹಾಗಾಗಿ ನೋಡಿ, 50 BPS ಕಟ್ ಆಗಬಹುದು ಅಂತ ಮಾರ್ಕೆಟ್ಸ್ ಅನ್ಕೊಂಡಿತ್ತು. ಇದು ಒಂದು ನಮಗೆ ಎಕ್ಸ್ಟ್ರಾ ಫ್ಯೂಯಲ್ ಅನ್ನ ಕೊಡ್ತು ಅಲ್ವಾ? ನೋಡಿ ಇಲ್ಲಿ ಹಾಕಿದ್ದಾರೆ, ಎಕ್ಸ್ಟ್ರಾ ಫ್ಯೂಯಲ್ 50 BS ಕಟ್ ಆಗ್ಬೋದು ಅನ್ನೋ ಒಂದು ಎಕ್ಸ್ಟ್ರಾ ಫ್ಯೂಯಲ್, ಒಂದು ಬೂಸ್ಟ್. ಅಂದರೆ ನಮ್ಮ ಲೈಫ್ಗೆ ಒಂದು ಬೂಸ್ಟ್ ತಗೊಂಡ್ರೆ, ಗ್ಲೂಕೋಸ್ ತಗೊಂಡ್ರೆ ಹೇಗೆ ನಾವು ಚೇತರಿಕೆಗೊಳ್ತೀವೋ ಹಾಗೆ 50 BS ಫೆಡ್ ಮೀಟಿಂಗಲ್ಲಿ ಕಟ್ ಆಗುತ್ತೆ ಅನ್ನೋದು ಒಂದು ಎಕ್ಸ್ಟ್ರಾ ಫ್ಯೂಯಲ್ ಕೊಟ್ಟಂಗೆ. ಸೊ ಹಾಗೆ ಮಾರ್ಕೆಟಲ್ಲಿ 50 BPS ಕಟ್ ಆಗುತ್ತೆ ಅನ್ನೋ ಒಂದು ನ್ಯೂಸ್ ಜಾಸ್ತಿ ಹರಿದಾಡ್ತಾ ಇತ್ತು. ಒಂದು ಪಾಸಿಟಿವಿಟಿ ಜಾಸ್ತಿ ಕಾಣ್ತಾ ಇತ್ತು. ಓಕೆ, ಹಾಗಾಗಿ ನಮ್ಮ ಮಾರ್ಕೆಟು ಒಂದು ಎಲ್ಲೋ ಬ್ರೇಕ್ ಇಲ್ದಂಗೆ ನಿಧಾನಕ್ಕೆ ಮೇಲಕ್ಕೆ ಹೋಗ್ತಾ ಇತ್ತು. ಸೊ ಈಗ ಅದು ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ಏನಕ್ಕೆ ಅಂತ ಕೇಳಿದ್ರೆ, ಸೊ ರೇಟ್ ಕಟ್ಸು 50 BPS ಅಲ್ಲ, ರೇಟ್ ಕಟ್ಸು ನಾಟ್ 50 BPS, ಓನ್ಲಿ 25 BPS ಕಟ್ ಆಗುತ್ತೆ ಅನ್ನೋದನ್ನ ಜಾಸ್ತಿ ಅನ್ಸರ್ಟೆಂಟಿ ಈಗ ನಮ್ಮಲ್ಲಿ ಇದೆ.
ನೆಕ್ಸ್ಟ್ ರೀಸನ್ ಏನು? ಒಂದು, ಫೆಡ್ ರೇಟ್ ಕಟ್ಸ್ 50 BPS ಆಂಟಿಸಿಪೇಷನ್ ಇತ್ತು, ಈಗ 25 BPS ಆಂಟಿಸಿಪೇಷನ್ ಇದೆ. ಮತ್ತೆ ನಿಫ್ಟಿ ಓವರ್ ಬಾಟ್ ಕಂಡೀಷನ್ ಅಲ್ಲಿ ತುಂಬಾ ಜನ ಬೈ ಮಾಡಿರೋದೆ ಇನ್ನೊಂದು ಕಾರಣ, ನೆಕ್ಸ್ಟ್ ಕಾರಣ. ಯಾಕೆಂದ್ರೆ ನಮ್ಗೆ ಯಾವುದೇ ಕಳೆದ 14 ದಿನಗಳಲ್ಲಿ ನಿಫ್ಟಿ ಕಂಟಿನ್ಯೂಸ್ ರ್ಯಾಲಿ ಅಪ್ ಸೈಡ್ ಅಲ್ಲಿ ಇದೆ. ಹಾಗಾಗಿ ನಮ್ಗೆ ಒಂದೇ ಒಂದು ಸೆಲ್ ಆಫ್ ಕೂಡ ಆಗಿರ್ಲಿಲ್ಲ. ಇದು ಒಂದು ಪ್ರಾಫಿಟ್ ಬುಕ್ಕಿಂಗ್ಗೆ ಕಾರಣ ಅನ್ನೋದು ತಿಳ್ಕೋಬಹುದು. ಮೂರನೇ ಕಾರಣ ಏನು? ರೀಬೌಂಡ್ ಇನ್ US$ ರೇಟ್. ಸೊ US$ ರೇಟ್ 7 ಮಂತ್ ಲೋಯರ್ಗೆ ಟಚ್ ಆಗಿತ್ತು. ನೋಡಿ, US$ ರೇಟ್ 7 ಮಂತ್ ಲೋಯರ್ ಲೆವೆಲ್ಸ್ಗೆ US$ ರೇಟ್ ಇಂಡಿಯನ್ ರುಪೀಸ್ ಎದುರುಗಡೆ ಹೋಗಿತ್ತು. ಸೊ ಇವಾಗ ಅದು ಬೌನ್ಸ್ ಬ್ಯಾಕ್ ಆಗಿದೆ. ಹಾಗಾಗಿ ನಮ್ಮ ಮಾರ್ಕೆಟ್ ಇದನ್ನು ಕೂಡ ಒಂದು ಪ್ರಾಫಿಟ್ ಬುಕ್ಕಿಂಗ್ಗೆ ತಗೊಂಡು, ಸೊ ರುಪೀಸ್ ಎದುರುಗಡೆ ಡಾಲರ್ ಬೌನ್ಸ್ ಬ್ಯಾಕ್ ಆಗೋದು ಒಂದು ನೆಗೆಟಿವ್ ನ್ಯೂಸ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಹಾಗಾಗಿ ಇದು ಒಂದು ಪ್ರಾಫಿಟ್ ಬುಕ್ಕಿಗೆ ಕಾರಣ. ಸೊ ನೆಕ್ಸ್ಟ್ ಕಾರಣ, US ಜಾಬ್ ಡೇಟಾ. ನೆಕ್ಸ್ಟ್ US ಜಾಬ್ ಡೇಟಾ ಒಂದು 4ನೇ ಕಾರಣ. ಸೊ ಜುಲೈ ತಿಂಗಳಲ್ಲಿ ನೀವು ನೋಡ್ಬೋದು ಡ್ರಾಪ್ ಆಗಿತ್ತು. ಏನಕ್ಕೆ ಅಂದ್ರೆ 3.5 year ಲೋಗೆ US ಜಾಬ್ ಡೇಟಾ ಬಿದ್ದಿತ್ತು. ಹಾಗಾಗಿ ನಮ್ಮ ಮಾರ್ಕೆಟ್ ಅಲ್ಲಿ ಒಂದು ಗ್ಯಾಪ್ ಡೌನ್ ಓಪನಿಂಗ್ ಆಗಿತ್ತು US ಲೇಬರ್ ಮಾರ್ಕೆಟ್ನ ಕಾರಣದಿಂದಾಗಿ. ಹಾಗಾಗಿ ಇದು ನೆನ್ನೆ ಬಂದಿದೆ, ಅದನ್ನ ಮುಂದಿನ ಕೆಲವು ನಿಮಿಷಗಳಲ್ಲಿ ನೋಡೋಣ, US ಜಾಬ್ ಡೇಟಾ ಅಥವಾ ಮಾರ್ಕೆಟ್ ಏನಾಗಿದೆ ಅಂತ. ಓಕೆ, ಸೊ US ಜಾಬ್ ಡೇಟಾ ಇದು ಕೂಡ ಒಂದು ಕಾರಣ. ಮುಂದಿನ ಕಾರಣ ಬಂದು US ಇನ್ಫ್ಲೇಷನ್ ಕನ್ಸರ್ನ್. US ಅಲ್ಲಿ ಇನ್ಫ್ಲೇಷನ್ ಕನ್ಸರ್ನ್ ಇನ್ನೂ ನಮ್ಗೆ ಹೋಗಿಲ್ಲ. ಹಾಗಾಗಿ ನಮ್ಗೆ 50 BPS ಇರೋ ರೇಟು ನೋಡಿ, US ಫೆಡ್ ರೇಟ್ ಕಟ್ ಮೈಟ್ ನಾಟ್ ಬಿ ಮೋರ್ ದೆನ್ 25 BPS. 25 BPS ಅಂತೂ ಮಾಡಲೇಬೇಕು, ಇಲ್ಲಾಂದ್ರೆ ತುಂಬಾ ಹೊಡೆತ ಬೀಳುತ್ತೆ. ಸೊ 50 BPS ಕನ್ಸರ್ನ್ ಇಟ್ಕೊಂಡಿದ್ರು, ಈಗ 25 BPS ಕನ್ಸರ್ನ್ ಇಟ್ಕೊಂಡಿದ್ದಾರೆ. ಏನಕ್ಕೆ? US ಇನ್ಫ್ಲೇಷನ್ ಕನ್ಸರ್ನ್ ನಮ್ಗೆ ಇನ್ನೂ ಹಾಗೆ ಇದೆ. ಈ ಕಾರಣಗಳಿಂದಾಗಿ ನಮ್ಮ ಮಾರ್ಕೆಟ್ ಬಿದ್ದಿದೆ. ಸೊ ಇದು ಒಂದು ಹೆಲ್ದಿ ಪ್ರಾಫಿಟ್ ಕರೆಕ್ಷನ್ ಅಂತಾನೆ ನಾವು ಹೇಳಬಹುದು. ಯಾರು ಗಾಬರಿ ಪಡುವಂಥದ್ದು ಏನೂ ಇಲ್ಲ. ಸೊ ಮಧ್ಯದಲ್ಲಿ ಈ ತರ ಕರೆಕ್ಷನ್ ಆದಾಗಲೇ ನಮ್ಮ ಮಾರ್ಕೆಟ್ ಸ್ಟಡಿಯಾಗಿ ಮುಂದಕ್ಕೆ ಹೋಗುತ್ತೆ. ತುಂಬಾ ಹಾಗೆ ನಿಧಾನಕ್ಕೆ ಮೇಲ್ ಹೋಗ್ತಾ ಇದ್ರೆ ಬಬಲ್ ಆಗೋಗುತ್ತೆ. ಈ ತರ ಮಧ್ಯ ಒಂದು ಹೆಲ್ದಿ ಕರೆಕ್ಷನ್ಸ್ ಆದ್ರೆ ನಮಗೂ ಒಳ್ಳೇದು. ನಿಫ್ಟಿಯ ಒಂದು ಚಾರ್ಟ್ನ ನಾವು ನೋಡಿದ್ರೆ, ಡೈಲಿ ಚಾರ್ಟ್ನ ನೋಡಿದ್ರೆ, ನಾನು ಕಳೆದ ವಿಡಿಯೋಗಳಲ್ಲಿ ನಿಮಗೆ ಈ ಚಾನಲ್ನ ನಾನು ಹಾಕಿದ್ದೆ ಅಲ್ವಾ? ಸೊ ಇದು ಒಂದು ಬುಲ್ಲಿಶ್ ಚಾನಲ್ ಆಗಿತ್ತು. ಯಾಕಂದ್ರೆ ನಿಫ್ಟಿ ನಮಗೆ ಇಲ್ಲಿ ಬ್ರೇಕ್ ಈವನ್ ಪಾಯಿಂಟ್ ಕೊಟ್ಕೊಂಡು ಚಾನಲ್ ಒಳಗಡೆ ಎಂಟ್ರಿ ಆಗಿತ್ತು. ಸೊ ನಾವು ತಿಳ್ಕೊಂಡ್ವಿ ಇಲ್ಲಿಂದ ನಿಫ್ಟಿ ಹೀಗೆ ಮೇಲಕ್ಕೆ ಹೋಗಿ ಇಲ್ಲಿಂದ ಒಂದು ರೆಸಿಸ್ಟೆನ್ಸ್ ತಗೋಬಹುದು ಅಂತ. ಬಟ್ ಹಾಗಾಗ್ಲಿಲ್ಲ. ನಿಫ್ಟಿ ಅದ್ರ ಮುಂಚೆನೆ ರೆಸಿಸ್ಟೆನ್ಸ್ನ ತಗೊಂಡಿದೆ, ಇಲ್ಲಿಂದ ಬಿದ್ದಿದೆ ಅಲ್ವಾ? ಈಗ ಈ ಚಾನಲ್ನ ಡಿಲೀಟ್ ಮಾಡೋಣ. ಡಿಲೀಟ್ ಮಾಡಿದಾಗ ನೋಡಿ, ಒಂದು ರೆಸಿಸ್ಟೆನ್ಸ್ ಲೈನ್ನ ನಾನು ಹಾಕಿದ್ದೀನಿ. ಯಾಕಂದ್ರೆ ಇದು ನಿಮಗೆ ಒಂದು ಹೈ, ಇದು ಫಸ್ಟ್ ಹೈ ಆಗಿತ್ತು ನಿಫ್ಟಿದು. ಸೊ ಇಲ್ಲಿಂದ ಇಲ್ಲಿ ಡೌನ್ ಟ್ರೆಂಡ್ ಶುರುವಾಗಿತ್ತು, ಇದು ಒಂದು ರೆಸಿಸ್ಟೆನ್ಸ್ ಲೈನ್. ಸೊ ಇಲ್ಲಿ ನಿಫ್ಟಿ ಈ ರೆಸಿಸ್ಟೆನ್ಸ್ ಬ್ರೇಕ್ ಈವನ್ ಆಯಿತು, ನಿಫ್ಟಿ ಇಲ್ಲಿಂದ ಮೇಲಕ್ಕೆ ಹೋಯಿತು. ತುಂಬಾ ಮೇಲಕ್ಕೆ ಹೋಗ್ಲಿಲ್ಲ, ಮತ್ತೆ ಇಲ್ಲಿಂದ ನಿಫ್ಟಿ ಪ್ರಾಫಿಟ್ ಬುಕ್ಕಿಂಗ್ ಆಗಿ ಇಲ್ಲೇ ಈ ರೆಸಿಸ್ಟೆನ್ಸ್ ಅಲ್ಲಿ ಬಂದು ನಿಂತ್ಕೊಂತು. ಓಕೆ, ಸೊ ಇಲ್ಲಿಂದ ಮುರಿಯುತ್ತೆ ಅಂತ ನಾವು ಅನ್ಕೊಂಡ್ರೆ, ಸೊ ಒಂದು ಕ್ಯಾಂಡ್ಲು ನಿಫ್ಟಿ ಅದನ್ನ ಹಿಂದಿನ ದಿನದಲ್ಲಿ ಮುರಿಲೇ ಇಲ್ಲ. ಸೊ ಈ ಕ್ಯಾಂಡ್ಲು ಇವತ್ತು ತುಂಬಾ ರೆಡ್ ಪ್ಯಾಟರ್ನ್ ಅಲ್ಲಿ ಕ್ಲೋಸ್ ಆಗಿದೆ. ಸೊ ಬ್ರೇಕ್ ಡೌನ್ ಆಗಿದೆ. ನೀವು ನೋಡಿ, ರೆಸಿಸ್ಟೆನ್ಸ್ ಲೈನ್ ನ ತುಂಬಾ ಚೆನ್ನಾಗಿ ನಿಫ್ಟಿ ಬ್ರೇಕ್ ಡೌನ್ ಮಾಡಿದೆ. ಸೊ ನಿಫ್ಟಿ ಇನ್ನು ಎಲ್ಲಿವರೆಗೆ ಬೀಳಬಹುದು ಅಂತ ನಾವೇನಾದ್ರು ಒಂದು ಅಂದಾಜು ಮಾಡೋದೇ ಆದ್ರೆ,
ಈಗ ಒಂದು ಟ್ರೆಂಡ್ ಲೈನ್ನ ನಾವು ಹಾಕೋಣ. ಸೊ ಈ ಚಾನಲ್ನ ಟ್ರೆಂಡ್ ಲೈನ್ ಹಾಕಿದ್ರೆ ಕರೆಕ್ಟಾಗಿ ಇಲ್ಲಿ ಸಪೋರ್ಟ್ ತಗೊಂಡಿದೆ ನಿಫ್ಟಿ ಅಲ್ವಾ. ಸೊ ಇಲ್ಲಿಂದ ರಿವೈವ್ ಆಗಬೇಕು ಸೋಮವಾರ ಮಾರ್ಕೆಟ್. ನೋಡೋಣ ನಿನ್ನೆ ರಾತ್ರಿ ಯು ಎಸ್ ಮಾರ್ಕೆಟ್ಸ್ ಯಾವ ಥರ ಪರ್ಫಾರ್ಮ್ ಮಾಡುತ್ತೆ ಅಂತ. ಯಾಕೆಂದರೆ ಯು ಎಸ್ ಮಾರ್ಕೆಟಲ್ಲಿ ಜಾಬ್ ಕ್ಲೈಮ್ ಡೇಟಾ ಕಮಿಂಗ್. ಸೊ ಡೇಟಾ ಈಸ್ ಫೈನ್, then market will perform well on Monday. If data claims less than expectations, then the market will fall Monday also. ಇದನ್ನ ನಾವು ತಲೆಯಲ್ಲಿ ಇಟ್ಕೊಳ್ಳೇಬೇಕು. ನೋಡೋಣ, ಅದರದ್ದು ನಾನು ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಯಾವ ಥರ ಯು ಎಸ್ ಮಾರ್ಕೆಟು ಪರ್ಫಾರ್ಮ್ ಮಾಡಿದೆ ಅಂತ. ಸೊ ಇದು ಒಂದು ನಿಫ್ಟಿಯ ಅನಾಲಿಸಿಸ್. ಆ್ಯಕ್ಚುಲಿ ನಿಫ್ಟಿ ಸೊ ಇವಾಗ ಒಂದು ಕರೆಕ್ಟಾಗಿ ಸಪೋರ್ಟ್ ರೇಂಜಲ್ಲಿ ಇದೆ. ಓಕೆ, ಸಪೋರ್ಟ್ ರೇಂಜಲ್ಲೇ ಇದೆ. 24,852 ಪಾಯಿಂಟ್ಸ್ ಸಪೋರ್ಟ್ ರೇಂಜಲ್ಲಿ ಇದೆ. ಇಲ್ಲಿಂದ ರಿವೈವ್ ಆಗಬೇಕು. ಆಗಲಿಲ್ಲ ಅಂದರೆ ನಿಫ್ಟಿ ಇಲ್ಲಿಂದ ಬೀಳೋ ಸಾಧ್ಯತೆ ಇದೆ. ಇದು ಇವತ್ತಿನ ಒಂದು ನಿಫ್ಟಿ ಅನಾಲಿಸಿಸ್ ವಿತ್ ಟಾಪ್ 5 ರೀಸನ್ಸ್ ವೈ ದ ನಿಫ್ಟಿ ಹ್ಯಾಸ್ ಫಾಲನ್. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದಗಳು.